ನಾವು ಎಷ್ಟು ದಿನ ಬದುಕಿದ್ದೀವಿ ಅನ್ನೋದಕ್ಕಿಂತ ಬದುಕಿದ್ದಾಗ ಏನು ಮಾಡಿದ್ವಿ ಅನ್ನೋದು ಮುಖ್ಯ. ಬದುಕಿದ್ರೆ ಹುಲಿಯಂತೆ ಬದುಕಬೇಕು ಅಂತ ಒಬ್ಬ ದಕ್ಷ ಅಧಿಕಾರಿ ಹೇಳ್ತಿದ್ರು. ಅದೇ ಅಧಿಕಾರಿ IAS ವಲಯದಲ್ಲಿ ಫೈರ್ ಬ್ರ್ಯಾಂಡ್ ಅಂತಲೇ ಪ್ರಖ್ಯಾತಿ ಹೊಂದಿದ್ರು. ಆ ಅಧಿಕಾರಿಯೇ ದಿವಂಗತ DK ರವಿ. ಅಂತಹ ಅಧಿಕಾರಿ ಅನಿರೀಕ್ಷಿತ ದುರ್ಮರಣ ಹೊಂದಿದ ಕಾರಣ ಅವರ ಧರ್ಮಪತ್ನಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಗಂಡನನ್ನ ಕಳೆದುಕೊಂಡು ಹಲವಾರು ಸವಾಲುಗಳನ್ನ ಎದುರಿಸಿದ್ರು. ರಾಜಕೀಯಕ್ಕೂ ಎಂಟ್ರಿಯಾಗಿ ದೊಡ್ಡ ದೊಡ್ಡ ನಾಯಕರ ಜೊತೆ ಸೆಣಸಾಡಿದ್ರು. ಆದ್ರೆ ಇದೀಗ ಅವರು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡಿದ್ದು, ಕೊನೆಗೂ 2ನೇ ಮದುವೆ ಬಗ್ಗೆ ಮೌನ ಮುರಿದಿದ್ದಾರೆ. ಪತಿಯನ್ನ ನೆನೆದು ಭಾವುಕರಾದ ಕುಸುಮ. ಮತ್ತೊಂದು ಮದುವೆ ಬಗ್ಗೆ ಮನಬಿಚ್ಚಿದ DK ರವಿ ಪತ್ನಿ. ಎಳೆಯ ವಯಸ್ಸಿನಲ್ಲಿಯೇ ಪತಿಯನ್ನ ಕಳೆದುಕೊಂಡ ಕುಸುಮ ಅವರ ಜೀವನ ಹೇಳತೀರದ್ದಾಗಿತ್ತು. ಪತಿ ಇಲ್ಲದ ಪ್ರಪಂಚದಲ್ಲಿ ಕುಸುಮ ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ರು. ಆದ್ರೆ ಅವೆಲ್ಲವನ್ನ ಧೈರ್ಯವಾಗಿ ಮೆಟ್ಟಿ ನಿಂತು ಕುಸುಮ ಜೀವನದಲ್ಲಿ ಗೆದ್ದಿದ್ದಾರೆ. ಪತಿಯ ಸಮಾಜ ಸೇವೆ ಕಾರ್ಯವನ್ನೇ ಪಾಲಿಸಿದ ಕುಸುಮ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಘಟಾನುಘಟಿ ನಾಯಕರನ್ನ ಎದುರಿಸಿದ್ದಾರೆ. ಸಂದರ್ಶನವೊಂದರಲ್ಲಿ ಮನಬಿಚ್ಚಿ ಮಾತನಾಡಿದ ಕುಸುಮ ತಮ್ಮ ಪತಿ DK ರವಿಯನ್ನ ನೆನೆದು ಭಾವುಕರಾಗಿದ್ದಾರೆ. ಅವರೊಂದಿಗಿನ ಒಡನಾಟದ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಆಗಬಾರದ ಕಹಿ ಘಟನೆ ತನ್ನ ಜೀವನದಲ್ಲಿ ಆಗಿದೆ, ಆದ್ರೂ ಸತ್ಯವನ್ನ ಒಪ್ಪಿಕೊಂಡು ಅದರ ಜೊತೆ ಬದುಕಲು ಶುರು ಮಾಡಿದೆ ಅಂತ ಕುಸುಮ ಅವರು ತಮ್ಮ ಅಂತರಂಗದ ಭಾವನೆಯನ್ನ ಹಂಚಿಕೊಂಡಿದ್ದಾರೆ. ತಮ್ಮನ್ನ ಟೀಕಿಸುವವರ, ತಮ್ಮ ಹೆಸರಿನಿಂದ ರಾಜಕೀಯ ಮಾಡುವವರ ಬಗ್ಗೆ ಕುಸುಮ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಹೀಗಿರುವಾಗ ಅವರ ತಂದೆ ತಾಯಿ ಸದಾ ಮತ್ತೊಂದು ಮದುವೆ ಬಗ್ಗೆ ಪ್ರಸ್ತಾಪ ಮಾಡುತ್ತಲೇ ಇರ್ತಾರಂತೆ. ನಿನಗೂ ಯಾರಾದರೂ ಒಬ್ರು ಬೇಕು ಅಂತ ಅವರು ಹೇಳ್ತಲೇ ಇರ್ತಾರೆ. ಅದರಲ್ಲೂ ಅವರ ತಾಯಿಯಂತೂ ಬಹಳ ನೊಂದು ಅವರ ಮದುವೆ ಬಗ್ಗೆ ಮಾತಾಡ್ತಿರ್ತಾರಂತೆ. ಹಾಗಾಗಿ ಕುಸುಮ ಕೊನೆಗೂ ಮೌನ ಮುರಿದಿದ್ದಾರೆ. ತಮ್ಮ ತಂದೆ ತಾಯಿ ಮದುವೆ ಬಗ್ಗೆ ಸದಾ ಹೇಳ್ತಾ ಇದ್ರು ಸಹ ಕುಸುಮ ಅವರಿಗೆ ಮಾತ್ರ ಮತ್ತೊಂದು ಮದುವೆ ಬಗ್ಗೆ ಧೈರ್ಯ ಬರ್ತಿಲ್ವಂತೆ. ಅವರ ನಂಬಿಕೆಗೆ ಪೆಟ್ಟು ಬಿದ್ದಿರುವ ಕಾರಣ ಮತ್ತೊಬ್ಬರನ್ನ ನಂಬಲು ಅಸಾಧ್ಯ ಅಂತ ಕುಸುಮ ಅವರು ಮನಬಿಚ್ಚಿ ಹೇಳಿದ್ದಾರೆ. ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿ ತುಂಬಾ ಬ್ಯುಸಿಯಾಗಿರುವ ಕಾರಣ ಈಗ ಮತ್ತೊಂದು ಮದುವೆಯ ಅವಶ್ಯಕತೆ ಇಲ್ಲ ಅಂತ ದಿವಂಗತ DK ರವಿ ಪತ್ನಿ ಕುಸುಮ 2ನೇ ಮದುವೆ ವಿಚಾರವನ್ನ ಸಂಪೂರ್ಣವಾಗಿ ಅಲ್ಲಗಳೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.